ನಮಸ್ಕಾರ. ಸಮಸ್ತ ಬಾಗಲಕೋಟೆಯ ತಾಲೂಕಿನ ಹಾಗೂ ಜಿಲ್ಲೆಯ ಮಹಾಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಬಾಗಲಕೋಟೆಯಲ್ಲಿ ಬಂದಿರತಕ್ಕಂಥ ಉಪಚುನಾವಣೆ ಕುರಿತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಟಿಕೆಟನ್ನು ನೀಡಬೇಕಂತ ಹೇಳಿ ಸನ್ಮಾನ್ಯ ಜಿಲ್ಲಾಧ್ಯಕ್ಷ ನಂಜೇಮಠ ಸಾಹೇಬರಿಗೆ ಹಾಗೂ AICC ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ಅದರ ಒಂದು ಆಧಾರದ ಮೇಲೆ ನಾನು ಒಂದು 33 ವರ್ಷದ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕಟ್ಟಾಳುವಾಗಿ ನಾನು ಜನಸೇವೆ ಜನಾರ್ದನ ಸೇವೆ ಎಂದು ನಂಬಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಒಂದು ಸಾರಿ ನಗರಸಭಾ ಸದಸ್ಯನಾಗಿದ್ದೀನಿ, 2ನೇ ಬಾರಿ ಸೋತಿದ್ದೀನಿ. 2 ಸಾರಿ ಈ ಮೊದಲು ವಿಧಾನಸಭೆ ಚುನಾವಣೆಗೆ ಟಿಕೆಟನ್ನು ಆಕಾಂಕ್ಷಿಯಾಗಿ ಅರ್ಜಿ ಹಾಕಿದ್ದೀನಿ. ಇದು 3ನೇ ಸಾರಿ ಅರ್ಜಿ ಹಾಕಿದ್ದೀನಿ. ಅದಕ್ಕೆ ನಾನು ರಾಜ್ಯಾಧ್ಯಕ್ಷರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಕಾರ್ಯದರ್ಶಿಗಳಿಗೆ ನನ್ನ ವಿನಂತಿ ಏನಂದರೆ, ನಾನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನನಗೇ ಕೊಡ್ರಿ ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದೀನಿ. ಅದರ ಮೇರೆಗೆ ತಮಗೆ ಮತ್ತೊಮ್ಮೆ ನನ್ನ ಕಳಕಳಿ ವಿನಂತಿ ಏನಂದರೆ, ನೀವು ನನ್ನ ಟಿಕೆಟ್ ಕೊಟ್ಟಿದ್ದಾದರೆ ನಾನು ಬಾಗಲಕೋಟೆಯ ಸ್ಥಳೀಯ ನಾಗರಿಕನಾಗಿ ಮತ್ತು ಸಾಕಷ್ಟು ಹೋರಾಟ ಪ್ರತಿಭಟನೆ ಕಾರ್ಯಕ್ರಮ ಮಾಡೋದ್ರಿಂದ, ಪಕ್ಷದ ಗೌರವ ಬರೋ ನಿಟ್ಟಿನೊಳಗೆ ಕೆಲಸ ಮಾಡೋದ್ರಿಂದ ನನಗಿಲ್ಲಿ ಯಾವುದೂ ಜಾತಿ ಧರ್ಮ ಯಾವುದೇ ನನ್ನ ಜೊತೆ ವಿರೋಧವಿಲ್ಲ. ಎಲ್ಲರೂ ನನ್ನ ಜೊತೆ ಇದ್ದಾರೆ. ಬಾಗಲಕೋಟೆಯ ಮಗನಾಗಿ, ಬಾಗಲಕೋಟೆ ಜನತೆಯ ಸೋದರನಾಗಿ ಅವರೆಲ್ಲರನ್ನೂ ವಿಶ್ವಾಸ ತೊಗೊಂಡು ಕೆಲಸ ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾನು ಈ ಚುನಾವಣೆಗೆ ಟಿಕೆಟ್ಗೆ ಅರ್ಜಿ ಹಾಕಿದ್ದೀನಿ. ಅದಕ್ಕೆ ನಾನು ಆ ನಂಬಿಕೆ ಮೇಲೆ ನಾಳೆ ದಿನಾಂಕ ನಾನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಚುನಾವಣೆಗೆ. ಅದಕ್ಕೆ ದಯಮಾಡಿ ಹೈಕಮಾಂಡ್ ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ನಾಯಕರುಗಳು ನನ್ನನ್ನು ಪರಿಗಣಿಸಿ ಟಿಕೆಟ್ ನನಗೆ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ನಮಸ್ಕಾರ. ತೀರ್ಮಾನ ರೈತ ಸಂಘದಿಂದ ತೀರ್ಮಾನ ತಗೊಂಡು, ಯಾಕಂದ್ರೆ ಇವತ್ತು ಬಾಗಲಕೋಟೆ ಒಳಗೆ ಆನಂದ್ ಜಗತ್ ಅಂತೇಳಿ ಜಿಲ್ಲಾ ಅಧ್ಯಕ್ಷರು ಇವತ್ತು ಅವ್ರನ್ನ ಈ ಬಾಗಲಕೋಟೆ ಜಿಲ್ಲೆ ಒಳಗ ಅವ್ರನ್ನ MLA ನಿಲ್ಲಿಸ್ಬೇಕಂತೇಳಿ ತೀರ್ಮಾನ ತಗೊಂಡ ಕೆಲಸ ನಮ್ಮ ರೈತ ಸಂಘದಿಂದ ಹೇಳ್ತಾರ. ಅವ್ರು ಏನ್ ಹೇಳ್ತಾರ ಅಂದ್ರ, ರಾಜಕೀಯ ಪಕ್ಷದವ್ರು ನಾವು ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡ್ತೀವಿ, ನಾವು ಆರಿಸಿ ಬರ್ತೀವಿ ಅನ್ನುವಂತ ಹಮ್ಮಿರ್ತೇವ್. ಆದ್ರೆ ನಮ್ ಹಂಗಿಲ್ಲ. ನಮ್ಮಲ್ಲಿ ಹೆಂಗೈತೆ ಅಂದ್ರ, ಒಂದು ಊಟ, ಒಂದು ನೋಟ, ಒಂದು ರೊಟ್ಟಿ, ನಾವು ಜೋಳಿಗೆ ಹಾಕ್ತಿವಿ. ಜೋಳಿಗೆ ಹಾಕಿ ಪ್ರತಿ ಮನಿಗೆ ಅಡ್ಡಾಡ್ತೀವಿ. ಅವ್ರ ಮನಿಗೆ ಹೋದಾಗ ಆ ಜೋಳಿಗೆ ಒಳಗೆ ಕೇಳ್ತೀವಿ, ಪ್ರಾಮಾಣಿಕ ನೀವು ರೈತರಿದ್ರ ಅಂದ್ರ 80 ಭಾಗ ರೈತರದ್ರ, 14 ಭಾಗ ಕೈಗಾರಿಕೆ ಉದ್ಯಮ ಅದಾರ, 6% ನೌಕರಸ್ಥರ. ಇದ್ರೊಳಗೆ 80 ಭಾಗ ರೈತರಿದ್ದಾಗ ನಾವೆಲ್ಲ ರೈತರು ಒಗ್ಗಟ್ಟಾಗೋ ಕಾಲ ಬಂದೈತಿ. ಯಾಕಂದ್ರ ಈ ಸರ್ಕಾರ ನಮ್ಮನ್ನ ಏನಾರು ನೋಡ್ಕೊಂಡಿದ್ದು ಅಂದ್ರ ಈ ಪರಿಸ್ಥಿತಿ ನಾವು ಬರ್ತಿರ್ಕಿಲ್ಲ, ನಾವು ಚುನಾವಣೆ ನಿಲ್ಲಂತ ಪರಿಸ್ಥಿತಿ ಇದ್ದಿರ್ಕಿಲ್ಲ. ಆ ಜೋಳಿಗೆ ಹಾಕೊಂಡ ಪ್ರತಿಯೊಂದು ಮನಿಗೆ ನಾವು ಹೋದಾಗ ಅವ್ರ ಕಡೆ ಕೇಳ್ತೀವಿ, ಮೊದಲ ಒಂದು ರೊಟ್ಟಿ ಹಾಕಂತೀವಿ, ಒಂದು ಊಟ, ಒಂದು ನೋಟ, ಒಂದು ರೊಟ್ಟಿ. ಅವ್ರ ಕಡೆಯಿಂದ ಭಿಕ್ಷಾ ಕೇಳ್ಕೊಂಡು ಪ್ರತಿಯೊಂದು ಊರಾಗ ಒಂದು ಜೋಳಿ ಹಾಕೊಂಡ್ ಅಡ್ಡಾಡಿ ಅವು ಎಷ್ಟು ಕಲೆಕ್ಟ್ ಆಕಾವ ಅನ್ನೋದು ಊರ್ ಹೊರಗ ಗುಡಿಗೆ ಹೋಗ್ತೀವಿ. ಆ ಗುಡಿ ಒಳಗೆ ಹೋಗಿ ಅಲ್ಲಿ ರೊಟ್ಟಿ ಅನಿಸ್ತೀವಿ. ಆ ರೊಟ್ಟಿ ಎಷ್ಟಾಗಿರ್ತಾವ ಅನ್ನೋದು ಲೆಕ್ಕ ಸಿಗ್ತತಿ. ಒಂದ್ ಊರಿಗೆ 500, 200, 300 ಸಿಗ್ತಾವ. ಆ ರೊಟ್ಟಿ ತಗೊಂಡ್ ಹೋಗಿ ಆ ಊರ್ ಗುಡಿ ಅಂತಲ್ಲಿ ಏನ್ ಇರ್ತತಿ ಅಲ್ಲೇ ಜುನ್ಕ ಮಾಡ್ಕೊಂಡ್ ಅದರ ರೊಟ್ಟಿ ತಿಂದ ಆ ಒಂದೊಂದು ನೋಟ್ ಏನ್ ಹಾಕಿರ್ತಾರೋ ಆ ನೋಟ್ ತಗೊಂಡ್ ಅದನ್ನ ಡಿಜೆಲ್ ಹಾಕೊಂಡ್ ಮತ್ತೆ ಮುಂದಿನ ಊರು ಪ್ರಚಾರ ಕೊಡ್ತೀವಿ. ನಮ್ದು ಪ್ರಾಮಾಣಿಕದಿಂದ ಈ ಸದ್ಯ ಇಲೆಕ್ಷನ್ ಮಾಡಕತ್ತೈತಿ. ಇದ್ರೊಳಗ ರೊಕ್ಕ ಶೇರೆವ ಹೆಂಡ ಹಂಚುವಂತದಿಲ್ಲ. ಯಾಕಂದ್ರ ನಾವು ಪ್ರಾಮಾಣಿಕವಾಗಿ ನಾವು ರೈತ ಸಂಘದಿಂದ ನಾವು MLA ಮಾಡಿವಂದ್ರೆ ನಾಳೆ ಅವನು ಎದಿ ಮೇಲೆ ಅಂಗಿ ಹಿಡಿದ ನಾವು ಕೆಲಸ ಕೇಳಕ್ ಅನುಕೂಲ ಆಗತ್ತೆ.